ಜುಲೈ ತಿಂಗಳ ವೃಷಭ ರಾಶಿಯ ಭವಿಷ್ಯ. ಜುಲೈ ತಿಂಗಳಲ್ಲಿ ಯಾರ್ಯಾರು ವೃಷಭ ರಾಶಿಯವರಿದ್ದೀರೋ ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾದ ರಿಸಲ್ಟ್ ಈ ತಿಂಗಳಲ್ಲಿ ಸಿಕ್ಕೇ ಸಿಗುತ್ತದೆ. ಹಾಗೆ ಈ ತಿಂಗಳಲ್ಲಿ ಏನೆಲ್ಲ ಹೊಸ ಆಲೋಚನೆಗಳು ಬರುತ್ತೋ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಕಾರ್ಯಗತವಾಗುವಂತಹ ಒಂದು ಮಾಸ ಆಗಿರುತ್ತೆ. ಹಾಗೆ ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಒಂದಲ್ಲ 10 ಸರಿ ಯೋಚನೆ ಮಾಡಿ. ಯಾಕೆ ಅಂದರೆ ಈ ತಿಂಗಳಲ್ಲಿ ನೀವು ಏನು ನಿರ್ಧಾರ ತಗೋತಿರೋ ಮುಂದಿನ ದಿನಗಳಲ್ಲಿ ಅದು ಅಡಿಪಾಯ ಆಗುತ್ತೆ. ಆದ್ದರಿಂದ ಆ ಥರದ ನಿರ್ಧಾರವನ್ನು ಮಾಡಕ್ಕೋಗ್ಬೇಡಿ. ನಿರ್ಧಾರವನ್ನು ಒಂದಲ್ಲ 10 ಸಾರಿ ಯೋಚನೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳಿ. ಅದ್ಭುತವಾಗಿದೆ ಈ ತಿಂಗಳು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ನೋಡಿ, ಯಾರ್ಯಾರು ತಮ್ಮ ವ್ಯಾಸಂಗ ಅಂದರೆ ಹೈಯರ್ ಎಜುಕೇಷನ್ ಮಾಡಬೇಕು ಅಂತಿದ್ದೀರೋ ಅವರೆಲ್ಲರಿಗೂ ಕೂಡ ಅತ್ಯುತ್ತಮವಾದ ಒಂದು ಮಾಸ ಆಗಿರುತ್ತದೆ. ಹಾಗೆ ಹೈಯರ್ ಸ್ಟಡಿ ಮಾಡೋಂಥವ್ರು ಹೊರದೇಶಕ್ಕೆ ಹೋಗಬೇಕು ಅಂತಿರೋರಿಗೆಲ್ಲರಿಗೂ ಕೂಡ ಟ್ರೈ ಮಾಡಿ, ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆ ಕುಟುಂಬದ ವಿಚಾರ ಬಂದಾಗ ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಗಂಡ ಹೆಂಡತಿ ಹೋಗಿ ಬನ್ನಿ, ಇದರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಪ್ರೇಮಿಗಳ ವಿಚಾರಕ್ಕೆ ಬಂದಾಗ ಪ್ರೇಮಿಗಳಿಗೂ ಈ ತಿಂಗಳು ತುಂಬ ಅದ್ಭುತವಾಗಿದೆ. ಯಾವುದೇ ಒಂದು ಚಿಕ್ಕ ಪುಟ್ಟ ಏನು ಹೋದ ತಿಂಗಳೆಲ್ಲ ನೀವು ಅನುಭವಿಸಿದ್ದೀರಾ ಅದೆಲ್ಲವೂ ಕೂಡ ಕ್ಲಿಯರ್ ಆಗುವಂಥ ಒಂದು ಮಾಸವಾಗಿರುತ್ತದೆ. ಪ್ರೇಮಿಗಳ ವಿಚಾರದಲ್ಲಿ ತುಂಬ ಖುಷಿಯಾಗಿರ್ತೀರ. ಹಾಗೆ ಉದ್ಯೋಗಸ್ಥರ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ ಬಂದಾಗ ಹೊಸ ಹೊಸ ಆಲೋಚನೆಗಳೇನೋ ಬರುತ್ತೆ. ಆದರೆ ಮಾರ್ಗದರ್ಶನವನ್ನು ತಗೊಳ್ಳಿ. ಯಾರಾದರೂ ಹಿರಿಯರ ಜೊತೆಯಲ್ಲಿ ಮಾರ್ಗದರ್ಶನವನ್ನು ತಗೊಂಡು ಮುನ್ನಡೆಯೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆಗುತ್ತೆ. ಇನ್ನು ಹಣಕಾಸೇನೋ ಏರಳವಾಗಿ ಬರುತ್ತೆ, ಹಾಗೆ ಖರ್ಚು ಆಗುವಂಥ ಒಂದು ತಿಂಗಳಾಗಿರುತ್ತದೆ. ವೃಷಭ ರಾಶಿಯವರಿಗೆ ಜುಲೈ ತಿಂಗಳು ಖರ್ಚು ಜಾಸ್ತಿ ಇದ್ದೇ ಇರುತ್ತೆ. ಹಣ ಬರ್ತಾನೆ ಇರುತ್ತೆ, ಖರ್ಚು ಹಾಗೆ ಇರುತ್ತೆ. ವ್ಯಾಪಾರಸ್ಥರಿಗೆ ಅಧಿಕವಾದ ಲಾಭವಂತೂ ಇದೆ, ಆದರೆ ಮುನ್ನೆಚ್ಚರಿಕೆ ಇರಬೇಕಾಗುತ್ತೆ. ತೊಂದರೆಗಳು ಕೂಡ ಹಾಗೆ ಬರುತ್ತೆ. ಈ ತಿಂಗಳು 4, 10, 19, 27ನೇ ತಾರೀಕು ನಿಮ್ಗೆ ಅದ್ಭುತವಾದ ರಿಸಲ್ಟ್ ಅಂತ ಕೊಡುತ್ತೆ. ಈ ತಿಂಗಳಲ್ಲಿ ಈ ದಿನಗಳಲ್ಲಿ ನೀವು ಯಾವುದೇ ಒಂದು ಕೆಲಸ ಶುಭ ಕಾರ್ಯಗಳನ್ನ ಮಾಡಿದ್ರೆ ತುಂಬ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ಯಾವ ಭಗವಂತನನ್ನ ಆರಾಧನೆ ಮಾಡಿದ್ರೆ ನಿಮ್ಗೆ ಇಡೀ ತಿಂಗಳು ಒಳ್ಳೆಯದಾಗುತ್ತೆ ಅಂದರೆ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ ಅನ್ನೋದನ್ನ, ಇಲ್ಲ ಓಂ ನಮೋ ಭಾಸ್ಕರಾಯ ನಮಃ ಅನ್ನೋದನ್ನ ನೀವು ಪ್ರತಿದಿನ ಚಾಂಟ್ ಮಾಡ್ತಾ ಬನ್ನಿ. ಇಡೀ ತಿಂಗಳು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗಿ ಆಗುತ್ತೆ. ಮಕ್ಕಳಿರ್ಬೋದು, ಹೈಯರ್ ಎಜುಕೇಷನ್ ಮಾಡೋವಂಥವ್ರು ಇರ್ಬೋದು, ಮನೆಯಲ್ಲಿ ಗೃಹಿಣಿಯರಿರ್ಬೋದು, ವೃದ್ಧರಿರ್ಬೋದು, ಪ್ರತಿಯೊಬ್ಬರು ಈ ತಿಂಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾರಾಯಣನ ಆರಾಧನೆ ಮಾಡಿ. ತುಂಬ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಧನ್ಯವಾದಗಳು.